ಕೃಷ್ಣಂ ವಂದೇ ಜಗದ್ಗುರಂ. ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಶ್ರೀಕೃಷ್ಣನ ಮಂತ್ರವನ್ನು ಪಠಿಸಿ. ಹಾಗೆ ನಮ್ಮ ಚಾನಲ್ ಏನಾದರೂ ನೀವು ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಕೃಷ್ಣನ ಮಂತ್ರಗಳು ಮತ್ತು ವಿಧಗಳು ಮತ್ತು ಅವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಕೃಷ್ಣನ ಮಂತ್ರ ಮತ್ತು ಅವುಗಳ ಅರ್ಥಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಾಗಿದೆ. ಮಹಾಮಂತ್ರವು ಅತ್ಯಂತ ಜನಪ್ರಿಯವಾಗಿದ್ದರೂ ಇತರ ಶ್ರೀಕೃಷ್ಣನ ಮಂತ್ರಗಳೂ ಇವೆ. ಪ್ರತಿಯೊಂದು ಹೊಸ ಅರ್ಥವನ್ನು ಹೊಂದಿದೆ. ಪ್ರತಿಯೊಂದು ಭಗವಂತನನ್ನು ಸಂಪೂರ್ಣವಾಗಿ ವಿಭಿನ್ನವಾಗಿ ಸ್ತುತಿಸುತ್ತದೆ. ಈ ಪ್ರತಿಯೊಂದು ಮಂತ್ರಗಳು ನಮ್ಮ ಜೀವನದಲ್ಲಿ ಅಸಾಧಾರಣವಾದದ್ದನ್ನು ನೀಡುತ್ತದೆ ಮತ್ತು ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನು ಉನ್ನತೀಕರಿಸಲು ಸಹಾಯ ಮಾಡಲು ಜಪಿಸಬಹುದು. ಕೃಷ್ಣ ಭಕ್ತನಿಗೆ ಈ ಮಂತ್ರಗಳು ಭಗವಂತನು ಪೂಜಿಸುವ ಮತ್ತು ಸ್ತುತಿಸುವ ಅವಿಭಾಜ್ಯ ಅಂಗವಾಗಿದೆ. ಈ ಮಂತ್ರಗಳ ಮೂಲಕ ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಳ್ಳಬಹುದು ಮತ್ತು ಭೂಮಿಯ ಮೇಲಿನ ನಮ್ಮ ಸಮಯದಿಂದ ನಾವೆಲ್ಲರೂ ಬಯಸುವ ಶಾಶ್ವತ ಸಂತೋಷ ಸ್ಥಿತಿಯನ್ನು ಕೂಡ ತಲುಪಬಹುದು. ಬನ್ನಿ ಮಂತ್ರಗಳನ್ನು ತಿಳಿದುಕೊಳ್ಳೋಣ, ಹಾಗೆ ಅವುಗಳ ಅರ್ಥಗಳು ಕೂಡ ತಿಳಿದುಕೊಳ್ಳೋಣ. ಮೊದಲನೇ ಮಂತ್ರ ಬಂದ್ಬಿಟ್ಟು ಶ್ರೀಕೃಷ್ಣನ ಶರಣಂ ಮಂ ಮಹಾಮಂತ್ರ. ಇದರ ಅರ್ಥ ಅಷ್ಟಾಕ್ಷರ ಮಂತ್ರ ಎಂದು ಕರೆಯಲ್ಪಡುವುದು. ಇದು 8 ಅಕ್ಷರಗಳ ಮಂತ್ರವಾಗಿದ್ದು ಇದರ ಅರ್ಥ ಶ್ರೀಕೃಷ್ಣನನ್ನ ಆಶ್ರಯ ಮತ್ತು ಇದನ್ನು ಈ ರೀತಿ ಕೂಡ ಪಠಿಸಲಾಗುತ್ತದೆ. ಬನ್ನಿ ಯಾವ ರೀತಿ ಪಠಿಸಬೇಕಂತ ತಿಳಿದುಕೊಳ್ಳೋಣ. ಓಂ ಶ್ರೀ ಕೃಷ್ಣ ಶರಣಂ ಮಂ ಮಹ. ಓಂ ಶ್ರೀ ಕೃಷ್ಣಾಯ ಶರಣಂ ಮಂ ಮಹ. ಇನ್ನೊಂದು ಬಾರಿ ಓಂ ಶ್ರೀ ಕೃಷ್ಣ ಶರಣಂ ಮಂ ಮಹ. ಓಂ ಶ್ರೀ ಕೃಷ್ಣಾಯ ಶರಣಂ ಮಂ ಮಹ. ಇದರ ಅರ್ಥ ಶ್ರೀಕೃಷ್ಣನ ಭಕ್ತರು ಭಗವಂತನನ್ನು ಸ್ಮರಿಸಿಕೊಂಡು ಆತನನ್ನು ಕರೆಯುತ್ತಾ ಈ ಮಂತ್ರವನ್ನು ಪಠಿಸುತ್ತಾರೆ. ಈ ಮಂತ್ರವು ಈ ಲೋಕ ಮತ್ತು ಅದರಾಚೆಗಿನ ಎಲ್ಲ ಭಗವಂತನಿಗೂ ಸೇರಿದ್ದು ಎಂದು ತೋರಿಸುತ್ತದೆ. ಮುಂದಿನ ಮಂತ್ರ ಕೃಷ್ಣ ಗಾಯತ್ರಿ ಮಂತ್ರ. ಇದರ ಅರ್ಥ ದುಃಖಗಳನ್ನು ಗುಣಪಡಿಸುವ ಮತ್ತು ದುಃಖವನ್ನು ಹೋಗಲಾಡಿಸುವ ಮಂತ್ರ. ಇದನ್ನು ಹೀಗೆ ಪಠಿಸಲಾಗುತ್ತದೆ. ಓಂ ದಾಮೋದರಾಯ ವಿದ್ಮಹೆ ರುಕ್ಮಿಣೀ ವಲ್ಲಭಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್. ಓಂ ದಾಮೋದರಾಯ ವಿದ್ಮಹೆ ರುಕ್ಮಿಣೀ ವಲ್ಲಭಾಯ ಧೀಮಹಿ ತನ್ನೋ ಕೃಷ್ಣ ಪ್ರಚೋದಯಾತ್. ಈ ಮಂತ್ರದ ಅರ್ಥ, ಈ ಮಂತ್ರದ ಮೂಲಕ ಭಕ್ತನು ಭಗವಂತನಲ್ಲಿ ಉನ್ನತ ಮತ್ತು ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಪ್ರಕಾಶವನ್ನು ಕೇಳುತ್ತಾನೆ. ಮುಂದಿನ ಮಂತ್ರ ಕೃಷ್ಣ ಭಕ್ತಿ ಮಂತ್ರ. ಹೆಸರೇ ಸೂಚಿಸುವಂತೆ ಭಕ್ತಿ ಎಂದರೆ ಭಕ್ತಿ. ಈ ಮಂತ್ರ ಶ್ರೀಕೃಷ್ಣನ ಕೆಲವು ಮಹಾನ್ ಭಕ್ತರನ್ನು ನೆನಪಿಸುತ್ತದೆ. ಮಂತ್ರವನ್ನು ಹೀಗೆ ಸಾಗುತ್ತದೆ. ಬನ್ನಿ ಮಂತ್ರವನ್ನು ಜಪಿಸೋಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸ ಆದಿ ಗೌರ ಭಕ್ತ ವೃಂದ. ಈ ಮಂತ್ರದ ಅರ್ಥವು, ಈ ಮಂತ್ರವು ಭಗವಂತನ ಈ ಮಹಾನ್ ಭಕ್ತರಿಗೆ ಆಶೀರ್ವಾದವನ್ನು ಕೇಳುತ್ತದೆ. ಅವರ ಹೆಸರುಗಳು ಪ್ರಪಂಚದಾದ್ಯಂತ ಹರಡಿವೆ. ಮುಂದಿನ ಮಂತ್ರ ಕೃಷ್ಣನ ಮೂಲ ಮಂತ್ರ. ಕೃಷ್ಣನ ಮೂಲ ಮಂತ್ರ ಇದು ಭಕ್ತರು ದಿನವಿಡೀ ಪಠಿಸುವ ಸಾಮಾನ್ಯವ ಮಂತ್ರವಾಗಿದೆ. ಮಂತ್ರವೇನೆಂದರೆ ಓಂ ಕ್ಲೀಂ ಕೃಷ್ಣಾಯ ನಮಃ. ಓಂ ಕ್ಲೀಂ ಕೃಷ್ಣಾಯ ನಮಃ. ಈ ಮಂತ್ರದ ಅರ್ಥವೇನೆಂದರೆ
ಈ ಮಂತ್ರದ ಮೂಲಕ ಭಕ್ತನು ಭಗವಂತನನ್ನು ತನ್ನ ಪರಿಸ್ಥಿತಿಯನ್ನು ಸ್ವೀಕರಿಸಿ ಆಶೀರ್ವಾದಗಳನ್ನು ಕಳಿಸುವಂತೆ ಕೇಳಿಕೊಳ್ಳುತ್ತಾನೆ. ಈ ಮಂತ್ರದ ಅರ್ಥ: ಭಕ್ತನು ಭಗವಂತನನ್ನು ತನ್ನ ಪರಿಸ್ಥಿತಿಯನ್ನು ಸ್ವೀಕರಿಸಿ ಆಶೀರ್ವಾದಗಳನ್ನು ಕಳಿಸುವಂತೆ ಕೇಳುತ್ತಾನೆ. ಮುಂದಿನ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರದ ಅರ್ಥ: ಓಂ ಅಂದರೆ ನಾನು ಭಗವಾನ್ ವಾಸುದೇವ ಅಥವಾ ಭಗವಾನ್ ವಾಸುದೇವರಿಗೆ ನಮಸ್ಕರಿಸುತ್ತೇನೆ. ಈ ಮಂತ್ರದ ಅರ್ಥ: ನಾನು ಭಗವಾನ್ ವಾಸುದೇವರಿಗೆ ಶರಣಾಗುತ್ತೇನೆ. ಇದು ಜನಪ್ರಿಯ ಹಿಂದೂ ಮಂತ್ರ ಮತ್ತು ವೈಷ್ಣವ ಧರ್ಮದ ಪ್ರಕಾರ ಮಂತ್ರವಾಗಿದೆ. ಇದನ್ನು ದ್ವಾದಶಾಕ್ಷರಿ ಮಂತ್ರ ಎಂದು ಕರೆಯಲಾಗುತ್ತದೆ. ಇದರ ಅಕ್ಷರಶಃ ಅರ್ಥ 12 ಉಚ್ಚಾರಾಂಶಗಳು ಮತ್ತು ಇದು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣ ಇಬ್ಬರಿಗೂ ಅರ್ಪಿಸಲಾಗುತ್ತದೆ. ಇದು ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣ ಇಬ್ಬರಿಗೂ ಅರ್ಪಿತವಾಗಿದೆ. ಇಲ್ಲಿಗೆ ಇವತ್ತಿನ ಕೃಷ್ಣ ಮಂತ್ರಗಳು, ವಿಧಗಳು ಮತ್ತು ಅವುಗಳ ಅರ್ಥ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ ಏನಾದರೂ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಲಾರ್ಡ್ ಕೃಷ್ಣ ಚಾನಲ್. ಧನ್ಯವಾದಗಳು.